ಮತ್ತೆ ರೈತ ಹೋರಾಟ ಸುದ್ದಿಯಲ್ಲಿದೆ. ಈ ಬಾರಿ ಪೊಲೀಸರು ಫೀಲ್ಡ್ಗಿಳಿದಿದ್ದಾರೆ. ಕೇಂದ್ರ ಸಚಿವರೊಂದಿಗೆ ಮಾತುಕತೆಗೆ ಬಂದಿದ್ದ ರೈತ ನಾಯಕರನ್ನ ಬಂಧಿಸಿದ ಬೆನ್ನಲ್ಲೇ ಹೈವೇಯಲ್ಲೇ ರೈತರು ನಿರ್ಮಿಸಿದಂತಹ ಟೆಂಟ್ಗಳ ಮೇಲೆ ಬುಲ್ಡೋಸರ್ ಪ್ರಯೋಗ ಆಗಿದೆ. ಜೆಸಿಬಿ ಮೂಲಕ ರೈತರ ಟೆಂಟ್ ಧ್ವಂಸ. ರೈತರ ಟೆಂಟ್ನಿಂದ ಫ್ಯಾನ್ ಲೈಟ್ ಕಿತ್ತಾಕ್ತಿರೋ ಪೊಲೀಸರು, ಪ್ರಮುಖ ರೈತ ನಾಯಕರ ಬಂಧನ. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿರೋದು ಪಂಜಾಬ್ ದೆಹಲಿ ಗಡಿಭಾಗದ ಕನೋರಿ ಹಾಗೂ ಶಂಭು ಗಡಿಯಲ್ಲಿ. ನಿನ್ನೆ ಪಂಜಾಬ್ನ ಮೊಹಾಲಿಯಲ್ಲಿ ರೈತ ನಾಯಕರು ಹಾಗೂ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಜೊತೆ ಮಾತುಕತೆ ಮುರಿದು ಬಿದ್ದ ಬೆನ್ನಲ್ಲೇ ರೈತರು ರೊಚ್ಚಿಗೆದ್ದಿದ್ದಾರೆ. ನೇರವಾಗಿ ಶಂಭು ಗಡಿಯತ್ತ ನುಗ್ಗಲು ಯತ್ನಿಸಿದ್ದ ರೈತ ಮುಖಂಡರನ್ನ ಬಂಧಿಸಿದ್ರು. ಸರ್ವನ್ ಸಿಂಗ್ ಬಂದೇರ್ ಹಾಗೂ ಜಗಜೀತ್ ಸಿಂಗ್ ದಲ್ಲೇವಾಲ್ ಸೇರಿದಂತೆ ಪ್ರಮುಖ ರೈತ ನಾಯಕರನ್ನ ಪೊಲೀಸರು ಬಂಧಿಸಿದ್ದಾರೆ. ಇತ್ತ ಶಂಭು ಗಡಿಯಲ್ಲಿ ರೈತರು ನಿರ್ಮಾಣ ಮಾಡಿದ್ದ ಟೆಂಟ್ಗಳನ್ನ ಬುಲ್ಡೋಸರ್ಗಳನ್ನ ಬಳಸಿ ನೆಲಸಮಗೊಳಿಸಲಾಯಿತು. ಟೆಂಟ್ ನೆಲಸಮಗೊಳಿಸುವ ಮುನ್ನ ಅಳವಡಿಸಲಾಗಿದ್ದ ಫ್ಯಾನ್ ಲೈಟ್ಗಳನ್ನ ಪೊಲೀಸರು ಕಿತ್ತೆಸೆದ್ರು. ಈ ವೇಳೆ ವಿರೋಧ ವ್ಯಕ್ತಪಡಿಸಿದ ರೈತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆಪ್ ಸರ್ಕಾರದಿಂದ ರೈತ ವಿರೋಧಿ ನೀತಿ, ವಿಪಕ್ಷ ಟೀಕೆ. ರೈತರ ಮೇಲಿನ ದಾಳಿ ಎಂದು ಬಣ್ಣಿಸಿದ ಕಾಂಗ್ರೆಸ್ ಸಂಸದ. ಶಂಭು ಬಾರ್ಡರ್ನಲ್ಲಿ ರೈತರ ಮೇಲಿನ ಪೊಲೀಸ್ ಕ್ರಮದ ವಿರುದ್ಧ ಕಾಂಗ್ರೆಸ್ ಕಿಡಿಕಾರಿದೆ. ಪಂಜಾಬ್ ಸಿಎಂ ಭಗವಂತ್ ಮಾನ್ ವಿರುದ್ಧ ಟೀಕಿಸಿದ ಕಾಂಗ್ರೆಸ್ ಸಂಸದ ಚರಣ್ಜಿತ್ ಸಿಂಗ್ ಚನ್ನಿ ಇದು ರೈತರ ಮೇಲಿನ ದಾಳಿ ಅಂತ ಕಿಡಿಕಾರಿದ್ದಾರೆ. ਸੈਂਟਰ ਤੇ ਜਾ ਕੇ ਦਿੱਲੀ ਧਰਨਾ ਲਾਈਏ, ਆਪਾਂ ਪੰਜਾਬ 'ਚ ਧਰਨਾ ਨਾ ਲਾਈਏ, ਆਪਾਂ ਪੰਜਾਬ ਨੂੰ ਤਰੱਕੀ ਦੇ ਰਾਹ ਤੇ ਲੈ ਕੇ ਆਈਏ, ਪੰਜਾਬ ਦੇ ਵਿੱਚ ਇੰਡਸਟਰੀ ਆਵੇ, ਪੰਜਾਬ ਦੇ ਵਿੱਚ ਵਪਾਰੀ ਆਵੇ, ਪੰਜਾਬ ਦੇ ਵਿੱਚ ਕੱਚਾ ਮਾਲ ਆਵੇ ਤੇ ਪੰਜਾਬ 'ਚੋਂ ਤਿਆਰ ਹੋ ਕੇ ಶಂಭು ಗಡಿಯಲ್ಲಿ ವರ್ಷಗಳಿಂದ ಹಾಕಲಾಗಿರೋ ಟೆಂಟ್ಗಳನ್ನ ಹಾಗೂ ರಸ್ತೆ ಬದಿಯಲ್ಲಿ ನಿಲ್ಲಿಸಲಾಗಿರೋ ನೂರಾರು ಟ್ರ್ಯಾಕ್ಟರ್ಗಳನ್ನ ತೆರವುಗೊಳಿಸಲು ಪೊಲೀಸರು ಮುಂದಾಗಿದ್ದಾರೆ. ರೈತರ ಬೇಡಿಕೆ ಇರೋದು ಕೇಂದ್ರ ಸರ್ಕಾರದ ಮುಂದೆ. ಹೀಗಾಗಿ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡಿ, ಪಂಜಾಬ್ನಲ್ಲಿ ರಸ್ತೆ ತಡೆದು ಪ್ರತಿಭಟನೆ ಮಾಡೋದು ಬೇಡ ಅಂತ ಪಂಜಾಬ್ ಸಚಿವ ಹರ್ಪಾಲ್ ಚೀಮಾ ಹೇಳಿದ್ದಾರೆ. ಆದರೆ ಪಂಜಾಬ್ನ ಆಪ್ ಸರ್ಕಾರದ ನಡೆಗೆ ರೈತ ಸಂಘಟನೆಗಳು ಹಾಗೂ ವಿಪಕ್ಷಗಳು ಆಕ್ರೋಶ ಹೊರಹಾಕಿವೆ. ಆಪ್ ಸರ್ಕಾರ ಕೇಂದ್ರದ ರೈತ ವಿರೋಧಿ ನೀತಿ ಜೊತೆ ಕೈಜೋಡಿಸಿವೆ ಅಂತ ಕಿಡಿಕಾರಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.